ಈಗ ಕ್ಲಾಸ್ ಬಿಟ್ಟಿದ್ದೆ ನೀವು ಹೋಗೋಣ ಜಾಸ್ತಿ ನಾವು ಬಿಟ್ಟಲ್ಲ ಕ್ಲಾಸ್ ಹೋಗೋಣ ಟೈಮ್ ಏನಾತ್ಲಿ ಸರ್ ಕ್ಲಾಸ್ ಕಮಾಂಡ್ ಇಟ್ಟಾನ್ಲೆಪ್ಪ ಅದು ಯೋಸ್ವಿ ಈಗ ಕಮಾಂಡ್ ಅಂತಲೇ ಏನ್ ಮಾಡೋರ ಕುಂದ್ರರ ಒಂದೇ ಕ್ಲಾಸ್ ಕುಂದ್ರು ಅಂತ ಆಮೇಲೆ ಬಿಡಾಕ್ ಬರ್ಬೇಕು ಹೋಗೋಣ ಅಂದಿಲ್ಲ ಮತ್ತೆ ಏನ್ ಮಾಡೋದು ಹೆಂಗೋ 10 ನಿಮಿಷ ಲೇಟ್ ಆಗೈತಿ ಕರ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಒಂದೇ ಕ್ಲಾಸ್ ಇದೆ ಕರ್ಕೊಳ್ಳಿಲ್ಲ ಅಂದ್ರೆ ವಾಪಸ್ ಹೋಗ್ಬಿಡೋಣ ನಡಿ ಹೋಗೋಣ नमस्कार ಏನು ಟೈಮ್ ಕ್ಲಾಸ್ ಟೈಮಿಂಗ್ ಸರ್ ಅಮೌಂಟ್ ಮಾಡೋದು ಸರ್ ಮತ್ತೆ ಕ್ಲಾಸ್ ಚಾಲೂ ಆಗ್ತೈತಿ ಏನು ಸರ್ ಬರೀ 10 ನಿಮಿಷ ಲೇಟ್ ಆಗೈತೆ ಸರ್ ಮತ್ತೆ ವಾರ ಗಂಟೆ ಲೇಟ್ ಮಾಡ್ತಾನ ಇಲ್ಲ ಸರ್ ನೋಡಿದೀವಿ ಸರ್ ನಾವು ಟೈಮ್ ನೀವು ಲೇಟ್ ನಾನು ಪೊಲೀಸ್ ತಪ್ಪ ನಾನು ಕ್ಲಾಸ್ ಆಗಿದ್ರಿ ಮೆಸೇಜ್ ನೋಡಿ ಬಂದಿ ಓದ್ಕೊಂಡ್ರು ನೆಕ್ಸ್ಟ್ ಟೈಮ್ ಲೇಟ್ ಮಾಡಬೇಡ್ರ ಹಾಂ ಹಿಂದೆ ಕೂತ್ಕೊಳ್ಳಿ ಮುಂದೆ ಬರಲಿ ಬರ್ದು ಲೇಟ್ ಮಾಡಿ ಬರ್ತೀರಿ ಏನ್ ಮಾತಾಡ್ತೀರಿ ನೀವು ಅಲ್ಲಿ ಕೂತ ಸಾರಿ ಸರ್ ಸಾರಿ A to B, B to C, D to A. B plus C plus D equal to 11. C plus D plus A plus B equal to 23. ಅಟೆಂಡೆನ್ಸ್ ಅಮೌಂಟ್ ಬರ್ಬಾರ್ದು ಕ್ಲಾಸ್ ಕೇಳಿ ಇಂಪಾರ್ಟೆಂಟ್ ಇರ್ತಾವ ಲೆಕ್ಚರ್ ಇವ್ರು ನೋಡಿ ಎಷ್ಟು ಶಾಂತ ಇರ್ತಾರೋ ಎಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾರೋ ಚಲೋ ಮಾರ್ಕ್ಸ್ ಬರ್ತಾರೋ ದೀಪಾ ಅಟೆಂಡೆನ್ಸ್ ತಗೋ ನಮ್ಮ ಕ್ಲಾಸ್ ಅಂತ ಕೇಳ್ಕೊಂಡು ನನಗೆ ಅಟೆಂಡೆನ್ಸ್ ಅಂತ ಥ್ಯಾಂಕ್ ಯು ಏನ್ಲೆಪ್ಪ ಸರ್ ಒಂದೇ ದಿನಕ್ಕೆ ಬಯಸ್ಕೊಂಡಲ್ಲ ಸರ್ ಕಡೆ ಹೌದೇ ಮತ್ತೆ ಮುಂದೆ ಹೆಂಗೆ ಯಾಕಂದ್ರೆ ನಾಳಿದ್ರೆ ಬರೋದೇ ಬೇಡ ಬಿಡ್ಲಿ ಅವ್ರಿಗೆ ಹೆಂಗೆ ಕೊಡೋದಪ್ಪ ನೀವಾಗ ನಾವು ನೋಡಿದ ಬಿಟ್ಟೆ ಈಗ ಮಾಡಕತ್ರ ಒಟ್ಟ ಕೊಂಡು ಮಾಡ್ತೀವ ಮತ್ತು ಫುಲ್ಲು ಗುಡ್ ಮಾರ್ನಿಂಗ್ ಸರ್ ಮಕ್ಕಳು ಎಲ್ಲರೂ ಅವ್ರು ಹಿಂಗೆ ಹಂಗ ಮಾಡ್ಕೊಂಡು ಹೋದ್ರೆ ಎಕ್ಸಾಮ್ದಾಗ ಪ್ರಾಬ್ಲಮ್ ಆಗ್ತದೆ ಭಾಳ ಹಿಂಗೆ ತಗೊಳ್ಳಿ ಎಕ್ಸಾಮ್ ಬರತ್ತಾವ ಏನು ಗೊತ್ತಿಲ್ಲ ಕ್ಲಾಸಿಗೆ ಬಂದ್ ಮಾಡಿ ಏನು ನೋಡೋಣ ಮತ್ತೆ ಎಕ್ಸಾಮ್ ಏನು ಮಾಡ್ತಾರೆ ಪಾಸ್ ಆಗ್ತೈತಿ ಟೆನ್ಷನ್ ಮಾಡ್ಕೊಂಡು ಎಕ್ಸಾಮ್ ಮಾಡಿ ಚಲೋ ಮಾಡ್ಕೊಳ್ಳೋದಿಲ್ಲ ನಿಮ್ಗೆ ಲಾಸ್ಟಿಗೆ ಹೋಗಿದ್ರ ಪಪ್ಪ ನೀವು ರೊಕ್ಕ ಹಚ್ಚಿ ಕಲಿಸ ಕಲೀರಿ ಅಂತ ಬಿಟ್ಟಾರ ಮತ್ತು ನಾವು ಹಿಂಗೆ ಮಾಡೋದ್ರಿಂದ ಅಭ್ಯಾಸ ಮಾಡ್ಕೋತೀರಿ ಏನಾರು ಮಾಡ್ಕೋತೀವಿ ಏನು ಸೀರಿಯಸ್ ಅನ್ನ ಲಿಪ್ ಹಾಕಿ ಯಾಕೆ ಇಲ್ಲೇ ಕುಂತಿದೆ ಎಕ್ಸಾಮ್ ಅಂದ್ವಲ್ಲ ಎಕ್ಸಾಮ್ ಮತ್ತು ಸರ್ ಕ್ಲಾಸ್ ಕುಂಡ್ರಿ ಅಂತ ಅಂದಿದ್ರಲ್ಲೋ ನೀವ ಫುಲ್ ಮಜಾ ಮಾಡ್ಕೋತ ಕ್ಲಾಸ್ ಬಿಟ್ಬಿಟ್ಟು ಅಡ್ಡಾಡ್ರಿ ಮತ್ತೆ ಈಗ ಅನ್ಬೋದು ಸಾಕಿರಿ ಹಿಂಗಾದ್ರೆ ಹೆಂಗೆ ಮತ್ತೆ ಎಕ್ಸಾಮ್ದಾಗ ಹೆಂಗೆ ಬರ್ಯಾರ ಏನು ಬರ್ಯಾರ
ಹಿಂಗಾದ್ರೆ ಹೆಂಗ ಫೈನಲ್ ಎಕ್ಸಾಮ್ದಾಗ ಏನು ಬರ್ಯಾರ ನೋಡ ನಮ್ಗೆ ತಿಳಿದಷ್ಟು ನಾವು ಹೇಳ್ಕೊಡ್ತೇವೆ. ಬೇಕಾದ್ರೆ ಬಂದು ಕೇಳ್ತೀರ ಕೇಳು, ಏನಾರ ಡೌಟ್ಸ್ ಇದ್ರೆ ಬಂದು ಕೇಳು, ಬೇಕಾದ್ರೆ ಹೆಲ್ಪ್ ಮಾಡ್ತೇವೆ ನಾವು. ನೀವ ಹೇಳ್ಕೊಟ್ಬಿಡ್ರಿ. ಆಯ್ತು, ಟೆನ್ಷನ್ ತಗೋಬೇಡ, ನಾವು ಎಷ್ಟು ಬರ್ತೈತೆ ಅಷ್ಟು ಹೇಳ್ಕೊಡ್ತೇವೆ. ಬಾ ಹೋಗೋಣ ಕ್ಲಾಸಿಗೆ. ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ಹೇಳೋಣ ಫಸ್ಟ್ ಪ್ರಾಬ್ಲಮ್ ಹೇಳಿದ. ಈಗ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನೈತಿ, ದ ಪ್ರಾಬ್ಲಮ್ ಆಸ್ಕ್ಡ್ ಟು ಫೈಂಡ್ ದ ಶಾರ್ಟೆಸ್ಟ್ ರೂಟ್ ಟು ದ ಗಿವನ್ ಸೆಟ್ ಆಫ್ n cities that visits each exactly once before returning to the city where it started. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾಲ್ಕು ಸಿಟಿ ಅಂತ ಹೇಳ್ಬೋದು. ಅದರೊಳಗೆ ಈಗ ಮೇನ್ ಸಿಟಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಸಿಟಿಗೂ ಅದು ಭೇಟಿಯಾಗಿ ಹೊಳ್ಳಿ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ ಅದ ಸಿಟಿಗೆ ಬರಬೇಕು. ಈಗ ಫಸ್ಟ್ A to B, B to D, D to C, C to A. ಇದೊಂದ್ಸಲ ಒಂದನೇ ಅವಳಿಗೆ ಎಕ್ಸಾಂಪಲ್ಗೆ ಏನು ಮಾಡಿದ್ರು? ಏನು ಮಾಡುತ್ತೆ ಇದನ್ನ ಮಾಡಿದ್ವಿ ಬರೀ. ಈಗ ಲಾಸ್ಟ್ ದಿನ ಬಂದೈತಿ, ಈಗ ಲಾಸ್ಟ್ ದಿನ ಬಂದು ಬರೀ ಅದ್ರೊಳಗೆ ಇನ್ನು ಅಡ್ಡಾಡ್ಬೇಕು, ಬೇರೆ ಏನು ಮಾಡ್ಬೇಕಪ್ಪ. ಅವ್ರ ಜೊತೆ ಸೇರಲ್ಲ ಮತ್ತೆ ಅದಕ್ಕಾಗಿ ನಾವು 8 ದಿನ ಅವ್ನು ಒಬ್ಬರು ಬಂದಿಲ್ಲ ಯಾಕೆ ಆಕೆ ಕಾಂಟ್ಯಾಕ್ಟ್ ಮಾಡೋಕೆ ಏನು ಸ್ವಲ್ಪ ಅದ್ರ ಮತ್ತೆ ಅಮ್ಮೆ ಹಂಗೇನು ತಿಳ್ಕೊಂಡ್ರೆ ಈಗ ನೆಕ್ಸ್ಟ್ ಪೀರಿಯಡಲ್ಲಿ ಕ್ಲಾಸ್ ಬರ್ತಿರ್ಬೋದು. ಫೋನ್ ಹಚ್ಚಿದ್ರು ಪಿಕ್ ಮಾಡೋದಿಲ್ಲ ಯಾಕೆ ಏನು ಮಾಡ್ತೀರಪ್ಪ? ಬರ್ರಿ ಏನಂತ ಏನಿಲ್ಲಪ್ಪ, ಅಭ್ಯಾಸ ಮಾಡ್ತಿಲ್ಲ ಮತ್ತೆ ಫೋನ್ ಹಚ್ಚಿದ್ರೆ ಫೋನ್ ಇರೋದಿಲ್ಲ. ಇದು ಅಂದ್ರೆ ಗ್ರೂಪ್ ಸ್ಟಡಿ ಮಾಡಾಕ್ತಿದ್ದಲ್ಲ ಮತ್ತೆ ಇದು ಸರಿ ಆಗೋದಿಲ್ಲ. ಏನಿಲ್ಲ ಮತ್ತೆ ಎಲ್ಲಿ ಮಾಡ್ತೀವಿ ಅಭ್ಯಾಸ? ಏನು ಮಾಡ್ಬೇಕು ನಮ್ಮ ಅರ್ಧ ಫೋನ್ ಹಚ್ಚಿದ್ರೆ ನಿಮ್ಗೆ ಏನು ಮಾಡ್ಬೇಕಂತ ತಿಳ್ಕೊಂಡು ಅವತ್ತ ಕರ್ದಿರ ಬರ್ತಿರ್ಲಿಲ್ಲ ಹೇಳ್ಕೊಡ್ಲ ಈಗ ಹೇಳ್ಕೊಟ್ಟು ಬರಲ್ಲ. ಅವರು ಚಲೋ ಅದ ಗ್ರೂಪ್ ಸ್ಟಡಿ ಮಾಡೋದಿಲ್ಲ ಸೇರಿ. ಫೈನಲ್ ಎಕ್ಸಾಮ್ ಐತಿ, ಸುಳ್ಳ ಒಬ್ಬೊಬ್ರು ಚಲೋ ಆಗೋದಿಲ್ಲ. ಗ್ರೂಪ್ ಸ್ಟಡಿ ಮಾಡಿ ನಮ್ಮ ಹಚ್ಕೋಬೇಕಲ್ಲ ನಾವಂತೂ ಭಾಳ ನೀವು ಕರ್ದು ಚಲೋ ಅದ. ಬೇಕಿದ್ರೆ ನಾವು ಫ್ರೆಂಡ್ಸ್ ಮಾಡ್ಕೊಡ್ತೇವೆ. ನಾನೇ ಪ್ರಶ್ನೆ ಮಾಡ್ತೀನಿ. ಏನು ಮಾಡಲಿ ಈಗ ಆಪ್ಷನ್ ಏನು ಗೊತ್ತಾ? ನೀನು ಅಭ್ಯಾಸ ಮಾಡ್ತೇನೆ ಎಲ್ಲಿ ಬಂದು ಅಭ್ಯಾಸ ಎಲ್ಲ ಮುಗಿಸಿದ್ರಿ? ಅವನಿಗೆಲ್ಲ ಸ್ಟಾರ್ಟ್ ಮಾಡಿದ್ರು. ಇವ್ ನನ್ನ ಫ್ರೆಂಡ್ಸ್ ನೋಡು ಎಲ್ಲ ಪರಿಚಯ ಮಾಡ್ಕೊಳ್ತೀನಿ. ಆಮೇಲೆ ಪಾಸ್ ಆಗತ್ತೆ. ನೋಡಿರ್ತಿಲ್ಲ ಮತ್ತು ನಮ್ಮ ಕ್ಲಾಸ್ ಮತ್ತು ನಮ್ಮ ಫ್ರೆಂಡ್ಸು ಸ್ವಲ್ಪ ಹೇಳ್ಕೊಡ್ತಾರೆ. ಸ್ವಲ್ಪ ಹೆಲ್ಪ್ ಮಾಡಿ ಫೈನಲ್ ಎಕ್ಸಾಮ್ ಆಗಿ ಅವ್ರು ಏನು ಗೊತ್ತಿಲ್ಲ. ನಾನು ಹೆಂಗೋ ನಿಮ್ಮ ಕಡೆ ಹೇಳಿಸ್ಕೊಂಡು ಮತ್ತು ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದೆ. ನಿಮ್ಮ ನಾಳೆ ಎಕ್ಸಾಮ್ ಅಂತ ಹೇಳ್ಕೊಡ್ತಾರೆ. ನಿಮ್ಮ ಅಭ್ಯಾಸ ಇಷ್ಟು ಮಾಡೋದು ಏನೋದೆಲ್ಲ ಕೂತ್ಕೊತೀರಿ? ಏನು ವಿಶೇಷ ಸುದ್ದಿ? ಸರ್ ಹೇಳಿದ್ರಪ್ಪ, ನಮಗೆಲ್ಲ ಪರಿವರ್ತನೆ ಆದರೆ ಹಂಗೆ ಬಾಯ್ ಮಾಡ್ಬಾರ್ದು ಏನು ಮಾಡ್ಬಾರ್ದು ಅಂತ ಅನ್ಸೋದ್ರಿಂದ ಅದಕ್ಕೆ ಸರ್ ನಾವು ಅವ್ರ ಜೋಡಿ ಮುಂದೆ ಸ್ಟಡಿ ಶುರು ಮಾಡಬೇಕು. ನೀನು ಈ ಪೇಪರ್ ಚೆಕ್ ಮಾಡೀನಿ, ಎಲ್ಲ ಮಾರ್ಕ್ಸ್ ಹೋಗ್ಕೊಂಡಿರಿ. ಏನು ಕ್ಲಾಸ್ ಬರೋದು ಹೋಗ್ಕೊಂಡಿರಿ? ಏನು ಹಂಗೆ ಏನು ಒಮ್ಮೆ ಚೇಂಜಸ್ ಕಾಣತಾವ ನಿಮ್ಮ ಕಡೆಯಿಂದ? ನಮಗೂ ಈಗ ಸರ್ ಅದ್ರ ಸಂಬಂಧ ನಾವು ಸ್ಟಡಿ ವ್ಯಾಲ್ಯೂ ಇರುತ್ತೆ ಅದ್ರ ಸಂಬಂಧ. ಅಂದ್ರೆ ಗ್ರೂಪ್ ಸ್ಟಡಿ ಮಾಡಿದ್ವಿ, ಗ್ರೂಪ್ ಕಡೆ ಎಲ್ಲ ತಿಳಿಸ್ಕೊಂಡ್ರೆ ಅದೇ ನಾ ಯಾಕಿದ್ನಿ ಒಗ್ಗಟ್ಟಲ್ಲಿ ಇರಬೇಕು. ಯೂನಿಟಿ ಅಂತ ಕೆಲಸ ಮಾಡಿ ಅದೇ ಕೆಲಸ ಆಗ್ತಾವು. ಗ್ರೇಟ್ ಪ್ರಾಬ್ಲಮ್ಸ್ ಆಗ್ತೈತಿ. ಅದಕ್ಕೆ ಕನ್ನಡದ ಒಂದು ಅದೇ ಮಾಡೈತಿ, ಒಗ್ಗಟ್ಟಿನಲ್ಲಿ ಬಲೆ ಬಂದೈತಿ.